ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 14 ಯೆಹೋವನ ಪಾದಪೀಠವು ಮಹಿಮಾನ್ವಿತಗೊಂಡಿತು. ಪುಟ 435. 85ನೆಯ ಕೀರ್ತನೆಯೂ ಸಹ ಮಿಲೇನಿಯಂ ಸಾಮ್ರಾಜ್ಯದ ಅಡಿಯಲ್ಲಿ ದೈವಿಕ ಕೃಪೆಯ ಮತ್ತು ಆಶೀರ್ವಾದದ ಮರಳುವಿಕೆಯನ್ನು ಚಿತ್ರಿಸುತ್ತದೆ. 2 ಭಾಗಗಳ ಆಲಿವ್ ಪರ್ವತ ಅಂದರೆ ಸಾಮ್ರಾಜ್ಯ. ಪರ್ವತದ ಒಂದು ಭಾಗವನ್ನು ಉತ್ತರಕ್ಕೆ ಮತ್ತು ಇನ್ನೊಂದು ದಕ್ಷಿಣಕ್ಕೆ ತೆಗೆಯುವುದು ಅಂದರೆ ಸ್ಥಳಾಂತರಿಸುವುದು ಗಮನಾರ್ಹವಾಗಿರುತ್ತದೆ. ಉತ್ತರವು ನಕ್ಷತ್ರಪುಂಜ ಗುಂಪಿನ ದಿಕ್ಕು ಅಂದರೆ ಪ್ಲೆಡಿಯಸ್. ಬ್ರಹ್ಮಾಂಡದ ಅಂದರೆ ಯೂನಿವರ್ಸ್ನ ಆಕಾಶ ಕೇಂದ್ರ, ದೈವಿಕ ಸಾಮ್ರಾಜ್ಯದ ಸ್ಥಾನ ಎಂದು ಹೇಳಲಾಗುತ್ತದೆ. ಇದು ಈ ಸಮಯದಲ್ಲಿ ಸುವಾರ್ತ ಸಭೆಯ ಮಾರ್ಪಾಡಾಗುವಿಕೆಯನ್ನು ಸೂಚಿಸುತ್ತದೆ. ಮಾನವರಿಂದ ಆತ್ಮಿಕ ಸ್ಥಿತಿಗಳಿಗೆ ದೈವಿಕ ಸ್ವಭಾವದಲ್ಲಿ ಪಾಲುದಾರರಾಗಲು ಮತ್ತು ಇನ್ನುಳಿದ ಅರ್ಧವನ್ನು ಪರ್ವತದ ಅಂದರೆ ಸಾಮ್ರಾಜ್ಯದ ಸ್ಥಳಾಂತರ, ದೇವರ ರಾಜ್ಯದ ಐಹಿಕ ಪ್ರತಿನಿಧಿಗಳನ್ನು ರೂಪಿಸಲು ಅರ್ಹರಾದ ಪುರಾತನ ಯೋಗ್ಯರನ್ನು ಅಂದರೆ ಪಿತೃಗಳನ್ನು ಪರಿಪೂರ್ಣ ಮಾನವ ಪರಿಸ್ಥಿತಿಗಳಿಗೆ ಸಂಪೂರ್ಣ ಮರುಸ್ಥಾಪನೆಯನ್ನು ಸೂಚಿಸುತ್ತದೆ. ಹೀಗೆ ಉತ್ಪತ್ತಿಯಾಗುವ ಕಣಿವೆಯು ಬೆಳಕಿನಿಂದ ತುಂಬಿರುತ್ತದೆ, ನೆರಳುಗಳಿಂದ ಅಂದರೆ ಕತ್ತಲು ಮುಕ್ತಾಯವಾಗಿರುತ್ತದೆ. ಸೂರ್ಯನು ಅದರ ಮೂಲಕ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಾನೆ. ಇದು ನೀತಿ ಸೂರ್ಯನು ದೈವಿಕ ಸತ್ಯದ ಸಂಪೂರ್ಣ ಬೆಳಕಿನ ಪಾಪ, ಅಜ್ಞಾನ, ಮೂಢನಂಬಿಕೆ ಮತ್ತು ಮರಣದ ನೆರಳುಗಳನ್ನು ಚದುರಿಸುವ ಆಶೀರ್ವಾದದ ಸಾಂಕೇತಿಕವಾಗಿ ಹೇಳುತ್ತದೆ ಮತ್ತು ಈ ಆಶೀರ್ವಾದಗಳ ಕಣಿವೆಗೆ ಓಡಿ ಹೋಗುವ ಮನುಷ್ಯರು ಇಷ್ಟಪೂರ್ವಕವಾದ ವಿಧೇಯತೆಯನ್ನು ಹೊಂದುವಂತೆ ಗುಣಪಡಿಸುತ್ತದೆ ಮತ್ತು ಮರುಸ್ಥಾಪಿಸುತ್ತದೆ. ಕರುಣೆಯ ಕಣಿವೆಯು ಬೆಳಕು ಮತ್ತು ಶಾಂತಿಯ ಸಾಮ್ರಾಜ್ಯದ ಅಂದರೆ ಯೆಹೋವನ ಪಾದಗಳ ಸ್ಥಾಪನೆಗೆ ಆಧ್ಯಾತ್ಮಿಕ ಮತ್ತು ಮಾನವ ಹಂತಗಳ ಸಾಮ್ರಾಜ್ಯದ ನಡುವೆ ಹಾಗೂ ಕಾಳಜಿಯ ಅಡಿಯಲ್ಲಿ ಮುರಿದ ಮತ್ತು ಪಶ್ಚಾತ್ತಾಪದ ಹೃದಯಗಳೊಂದಿಗೆ ಪ್ರವೇಶಿಸುವ ಎಲ್ಲರಿಗೂ ಖಂಡಿತವಾಗಿಯೂ ಆಶೀರ್ವಾದಗಳ ಕಣಿವೆ ಆಗಿರುತ್ತದೆ. ನೀವು ಪರ್ವತಗಳ ಕಣಿವೆಗೆ ಓಡಿಹೋಗಿರಿ ಎಂದು ಇಸ್ರಾಯೇಲ್ಯರಿಗೆ ಮಾತ್ರ ಹೇಳಲಾಗಿದೆ ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ಇಸ್ರೇಲ್ ಎಂಬ ಹೆಸರಿನಂತೆ ಕರ್ತನ ಆಶೀರ್ವಾದ ಪಡೆದ ಜನರು, ದೇವರ ಜನರು, ಕರ್ತರ ಜನರು. 2 ಪೂರ್ವಕಾಲ ವೃತ್ತಾಂತ 7:14 ಮತ್ತು ನಾವು ನೋಡಿದಂತೆ ರಾಜ್ಯದ ಮೊದಲ ಅಥವಾ ಆಧ್ಯಾತ್ಮಿಕ ಆಶೀರ್ವಾದವು ಆಧ್ಯಾತ್ಮಿಕ ಇಸ್ರಾಯೇಲ್ಯರಿಗೆ ಬರುತ್ತದೆ ಮತ್ತು ಎರಡನೆಯ ಅಥವಾ ಐಹಿಕ ಆಶೀರ್ವಾದವು ಮಾಂಸಿಕ ಇಸ್ರಾಯೇಲ್ಯರೊಂದಿಗೆ ಪ್ರಾರಂಭವಾಗುತ್ತದೆ. ಆದರೆ ಅದು ನಿಲ್ಲುವುದಿಲ್ಲ. ಅಲ್ಲಿ ಇಸ್ರಾಯೇಲ್ಯರಾಗಬೇಕೆಂದು ಇಚ್ಛಿಸುವವರು ಅಬ್ರಹಾಮನ ನಂಬಿಕೆ ಮತ್ತು ವಿಧೇಯತೆಯನ್ನು ಪ್ರದರ್ಶಿಸುವ ಮೂಲಕ ಎಲ್ಲಾ ಮಾನವ ಕುಲವು ನಿಜವಾಗಿಯೂ ಇಸ್ರಾಯೇಲ್ಯರಾಗಬಹುದು, ದೇವರ ಜನರು ಎನಿಸಿಕೊಳ್ಳಬಹುದು. ಆದ್ದರಿಂದ ಪ್ರವಾದಿ ಯೆಶಾಯನು ಘೋಷಿಸುತ್ತಾನೆ, ಇಸ್ರೇಲನ್ನು ದೈವಿಕ ಅನುಗ್ರಹಕ್ಕೆ ಮರಳಿ ಕರೆದಾಗ ರಾಜ್ಯದ ಸ್ಥಾಪನೆಯ ಸಮಯದಲ್ಲಿ ನನ್ನ ಅಂದರೆ ಯೆಹೋವನ ಹೆಸರಿನಿಂದ ಕರೆಯಲ್ಪಡುವ ಪ್ರತಿಯೊಬ್ಬರನ್ನು ಒಳಗೊಂಡಿರುತ್ತದೆ, ಏಕೆಂದರೆ ನಾನು ಅವರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟುಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಇಸ್ರೇಲ್ ಎಂಬ ಹೆಸರು ನಂತರ ದೇವರ ಜನರೆಲ್ಲರಿಗೂ ಅನ್ವಯಿಸುತ್ತದೆ. ಯೆಶಾಯ 43:7, ರೋಮ 9:26 ಹಾಗೂ 33, ರೋಮ 10:13. ಮತ್ತು ಹೀಗೆ ನನ್ನ ದೇವರಾದ ಯೆಹೋವನು ಒಳಗೆ ಬರುವನು ಮತ್ತು ಎಲ್ಲಾ ಪರಿಶುದ್ಧರು ಹೀಗೆ ಆತನೊಂದಿಗೆ ಐಕ್ಯವಾಗುವರು. ಜಕರ್ಯ 14:5. ದೇವರ ಸಮಯವು ಸಂಪೂರ್ಣವಾಗಿ ಬಂದಾಗ ಮಹಾನ್ ಪ್ರಾಯಶ್ಚಿತ್ತದ ದಿನದ ಅಂದರೆ ಸುವಾರ್ತ ಯುಗದ ತ್ಯಾಗವು ನಿಂತು ಹೋದಾಗ ಮಹಾಯಾಜಕನು ತನ್ನ ಸ್ವಂತ ದೇಹಕ್ಕಾಗಿ ಮಾತ್ರವಲ್ಲದೆ ಸಭೆಗಾಗಿ ಪ್ರಾಯಶ್ಚಿತ್ತವನ್ನು ಮಾಡುವುದನ್ನು ಮುಗಿಸಿದಾಗ ಅನ್ಯ ಜನಾಂಗದ ಅಧಿಕಾರದ ಗುತ್ತಿಗೆಯು ಕೊನೆಗೊಳ್ಳುವುದು. ಆದರೆ ಆತನು ತನ್ನ ಮನೆಗೂ ಮತ್ತು ಎಲ್ಲಾ ಜನರಿಗೂ ಎಲ್ಲಾ ಜನರನ್ನು ಆಶೀರ್ವದಿಸಲು ಮುಂದೆ ಬರುತ್ತಾನೆ. ಆಗ ಯೆಹೋವನ ಶಾಪ ಅಥವಾ ಮರಣದಂಡನೆಯು ಭೂಮಿಯಿಂದ ತೆಗೆದುಹಾಕಲ್ಪಡುತ್ತದೆ. ಅವನ ಪಾದಪೀಠದ ಗುಡಾರವು ಮತ್ತೆ ಗುರುತಿಸಲ್ಪಡುತ್ತದೆ ಹಾಗೂ ಅದನ್ನು ಸುಂದರಗೊಳಿಸಲಾಗುತ್ತದೆ. ಅದು ನೀತಿ ಮತ್ತು ಸತ್ಯದ ಮತ್ತು ಪ್ರೀತಿಯ ಪವಿತ್ರ ಆತ್ಮದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಪ್ರಗತಿ ಹೊಂದುತ್ತದೆ. ಸಹಸ್ರಮಾನದ ಕೊನೆಯಲ್ಲಿ ಎಲ್ಲರೂ ಇಚ್ಛೆಯಿಂದ ನೀತಿವಂತರಾಗಿ ಪರಿಪೂರ್ಣತೆಯನ್ನು ತಲುಪುತ್ತಾರೆ ಅಥವಾ ಯೆಹೋವನೊಂದಿಗೆ ಮತ್ತೆ ಒಂದಾಗುತ್ತಾರೆ ಮತ್ತು ಇದಕ್ಕೆ ಇಷ್ಟವಿಲ್ಲದವರು ನಾಶವಾಗುತ್ತಾರೆ. ಪ್ರಕಟಣೆ 20:9.